ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೇರ್ ದ ಚಾನಲ್. ಸೊ ವ್ಲಾಗಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಸಂಜೆ ಆಲ್ಮೋಸ್ಟ್ 5 ಗಂಟೆ ಆಗ್ತಾ ಬರ್ತಾ ಇದೆ. ಸೊ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಂತಂದರೆ ಪ್ಲ್ಯಾನ್ ಇದ್ದಿಲ್ಲ. ಸೊ ಸಡನ್ನಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂದರೆ ನಾನು ವೇಟ್ ಮಾಡ್ತಾ ಇರೋಂಥ ಐಟಮು, ನನಗೊಂದು ಇಷ್ಟ ಆಗಿರೋಂಥ ಐಟಮು ಈಗ ತಾನೇ ಡೆಲಿವರಿ ಆಯಿತು. ಅದೇ ಪ್ಲ್ಯಾನರ್ 2021 ಪ್ಲ್ಯಾನರ್ ಈಗ ತಾನೇ ಡೆಲಿವರಿ ಆಯಿತು. ಸೊ ಇದು ನಿಮಗೆ ತೋರಿಸೋಣ ಅಂತ ನಂಗೆ ತುಂಬ ಎಕ್ಸೈಟ್ ಆಗಿತ್ತು. ಸೊ ಅದಕ್ಕೆ ಸಡನ್ನಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ನಿಮಗೆ ಈ ಪ್ಲ್ಯಾನರ್ ಹೇಳೋಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳ್ಬೇಕು ನಿಮಗೆ. ಆ್ಯಕ್ಚುಲಿ ನನಗೆ ಆಲ್ಮೋಸ್ಟ್ 6 ಇಯರ್ಸ್ನಿಂದ ನನಗೆ ಪ್ಲ್ಯಾನಿಂಗ್ ಮಾಡೋ ಅಭ್ಯಾಸ ಇದೆ. ಅಂದರೆ ಡೈಲಿ ಪ್ಲ್ಯಾನರು. ಈಗ ಫಾರ್ ಎಕ್ಸಾಂಪಲ್ ನಾಳೆ ನಾನು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀನೋ ಕೆಲಸ ಎಲ್ಲ ಬರೆದು ಇಟ್ಕೊತೀನಿ. ನೆಕ್ಸ್ಟ್ ಡೇ ನಾನು ಆ ಕೆಲಸ ಮಾಡಿದ ತಕ್ಷಣ ಟಿಕ್ ಹಾಕ್ಕೊತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ನಾನು 10 ಐಟಮ್ಸ್ ಬರೆದಿದ್ರೆ 8 ಅಟೆಂಪ್ಟ್ಸ್ ಮಾಡಿರ್ತೀನಿ. ಇನ್ನೂ 2 ವರ್ಕಲ್ಲಿ ನಾನು ಮಾಡಿರಲ್ಲ. ಸ್ಟಿಲ್ ಅಟ್ಲೀಸ್ಟ್ 8 ಕಂಪ್ಲೀಟ್ ಮಾಡಿರ್ತೀನಿ ನಾನು. ಒಂದೊಂದ್ಸರಿ ಕಡಿಮೆನೋ ಜಾಸ್ತಿನೋ, ಒಂದೊಂದ್ಸರಿ ಎಲ್ಲನೂ ಕಂಪ್ಲೀಟ್ ಮಾಡಿರ್ತೀನಿ, ಒಂದೊಂದ್ಸರಿ ಒಂದು 5 ಕೂಡ ಬಿಟ್ಟಿರ್ತೀನಿ. ಆ ಥರ ಇರುತ್ತೆ. ಬಟ್ ನನಗೆ ಈ ಥರ ಡೈಲಿ ಪ್ಲ್ಯಾನ್ ಮಾಡೋ ಅಭ್ಯಾಸ ಇದೆ. ನಾಟ್ ಓನ್ಲಿ ಡೈಲಿ, ನನ್ನ ಹತ್ರ 2 ಬುಕ್ಸ್ ಇರುತ್ತೆ. ಲೈಕ್ ಇದು ನನ್ನ ಡೈಲಿ ಪ್ಲ್ಯಾನರು. ಅಂದರೆ ಡೈಲಿ ಏನೇನು ಮಾಡಬೇಕು ಅದು ಬರೆದಿಟ್ಕೊತೀನಿ. ಇನ್ನೊಂದು ಈ ಥರ ಸ್ಪೆಷಲ್ ಬುಕ್ ಇದೆ. ಇದರಲ್ಲಿ ನಾನು ನನ್ನ ಈ ಲೈಫ್ ಗೋಲ್ಸ್ ಮತ್ತು ನೆಕ್ಸ್ಟು ಲೈಕ್ ಇಯರ್ ಗೋಲ್ಸ್, ಲೈಕ್ ಫಾರ್ ಎಕ್ಸಾಂಪಲ್ 2020 ಗೋಲ್ಸ್, ಮಂತ್ಲಿ ಗೋಲ್ಸ್, ವೀಕ್ ಗೋಲ್ಸು, ಈ ಥರ ಎಲ್ಲ ನಾನು ಬರೆದಿಟ್ಕೊಂಡಿರ್ತೀನಿ. ಲೈಕ್ ಆ ಥರ ನನಗೆ ಆಲ್ಮೋಸ್ಟ್ ಒಂದು 6 ಇಯರ್ಸ್ನಿಂದ ಅಭ್ಯಾಸ ಇದೆ. ನೋಡಿ ಇಲ್ಲಿ ಮಂತ್ಲಿ ಗೋಲ್ಸು, ವೀಕ್ ಗೋಲ್ಸು ಈ ಥರ ಮಾಡಿಟ್ಕೊತೀನಿ. ಇದ್ರ ಜೊತೆಗೆ ನಾನು ಮೀಲ್ ಪ್ಲ್ಯಾನಿಂಗ್ ಕೂಡ ಮಾಡ್ತೀನಿ. ಈವನ್ ಮೀಲ್ ಪ್ಲ್ಯಾನ್ ಬೋರ್ಡ್ ಕೂಡ ಫ್ರಿಜ್ ಮೇಲೆ ಇರುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಏನೂ ಬರ್ದಿಲ್ಲ ಅಂದ್ಕೊಳ್ಬೇಡಿ. ನಾನು ಎವ್ರಿ ಸಂಡೇ ಈವ್ನಿಂಗ್ ಬರ್ಕೊಳೋದು. ಆಲ್ಮೋಸ್ಟ್ ಸಂಡೇನೇ ಬರೆಯೋದು. ಇವತ್ತು ಮಾರ್ನಿಂಗ್ ಅದು ಆಗಿಲ್ಲ. ಯಾವಾಗಲೂ ಸಂಡೇ ಮಾರ್ನಿಂಗ್ ನಾನು ಬರೆಯೋದು ಆಗಿಲ್ಲ. ಇವಾಗ ಮೀಲ್ ಪ್ಲ್ಯಾನ್ ಕೂಡ ಮಾಡಬೇಕು ನೆಕ್ಸ್ಟ್ ವೀಕ್ಗೆ. ಸೊ ಈ ಅಭ್ಯಾಸ ನನಗೆ 6 ಇಯರ್ಸ್ನಿಂದ ಇದೆ. ಬಟ್ ನಾನು ನಿಮಗೆ ಎಲ್ಲೂ ಶೇರ್ ಮಾಡಿಲ್ಲ. ಲೈಕ್ ವ್ಲಾಗ್ಸಲ್ಲಿ ಆಗಲಿಲ್ಲ, ಸಪ್ರೇಟ್ ವಿಡಿಯೋ ಆಗಲಿ ಏನೂ ಮಾಡಿಲ್ಲ. ಎಲ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡಿಲ್ಲ ನನಗೆ ಪ್ಲ್ಯಾನಿಂಗ್ ಅಭ್ಯಾಸ ಇದೆ ಅಂತ. ಸೊ ಅಟ್ಲೀಸ್ಟ್ ನಾನು ಇವತ್ತು ಈ ಬುಕ್ ತೋರಿಸ್ತಾ ನಿಮಗೆ ನಾನು ಹೇಳೋಣ ಅಂದ್ಕೊಂಡೆ ನನಗೆ ಪ್ಲ್ಯಾನಿಂಗ್ ಮಾಡೋ ಅಭ್ಯಾಸ ಇದೆ ಅಂತ. ಆ್ಯಕ್ಚುಲಿ ಈ ಥರ ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಲೈಕ್ ಪ್ಲ್ಯಾನ್ ಮಾಡ್ಕೊಂಡು ವರ್ಕ್ ಮಾಡೋದು. ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟ್ ಇರಲ್ಲ, ಬಿಕಾಸ್ ಎಷ್ಟು ಪ್ಲ್ಯಾನ್ ಮಾಡಿದ್ರು ಅದು ಆಗಲ್ಲ, ಸುಮ್ಮನೆ ಟೈಮ್ ವೇಸ್ಟು ಅನ್ನೋ ಥರ. ಸೊ ಯಾರ ಒಪಿನಿಯನ್ ಅವ್ರಿಗೆ. ಸೊ ನನಗಂದರೆ ತುಂಬ ಇಷ್ಟ. ಲೈಕ್ ನನ್ನ ಫೇವ್ರೆಟ್ ವರ್ಕ್ ಅಂತಲೇ ಹೇಳ್ಬೋದು ಪ್ಲ್ಯಾನಿಂಗ್ ಮಾಡ್ಕೊಳೋದು. ಮಾಡ್ತೀವ ಇಲ್ಲೋ ಗೊತ್ತಿಲ್ಲ, ಒಂದು ಮೋಟಿವೇಶನ್ ಇರುತ್ತೆ. ನನಗೆ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಬರ್ಕೊಂಡಿದ್ದೆ ಬೆಳಿಗ್ಗೆ ಎದ್ದೋಳೋಕ್ಕೆ, ಇವತ್ತು ಅದು ಇದೆ ಇದು ಇದೆ ಎದ್ದೊಳ್ಬೇಕು ಅನ್ನೋದು ಒಂದು ಬರುತ್ತೆ. ಏನು ಮಾಡಿಲ್ದಂಗೆ ಲೇಟಾಗಿ ಎದ್ದೋಳೋದು, ಏನು ಮಾಡಬೇಕೋ ಗೊತ್ತಾಗಲ್ಲ. ಆಮೇಲೆ ಹೌದು ಆ ಕೆಲಸ ಮಾಡಬೇಕಾಗಿತ್ತು, ಈ ಕೆಲಸ ಮಾಡಬೇಕಾಗಿತ್ತು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಈ ಥರ ಪ್ಲ್ಯಾನ್ ಮಾಡ್ಕೊತೀನಿ. ನಾಟ್ ಓನ್ಲಿ ಡೈಲಿ ವರ್ಕ್. ಈಗ ಫಾರ್ ಎಕ್ಸಾಂಪಲ್ ನಾವು ಊರಿಗೆ ಹೋಗ್ಬೇಕು ಅಂದ್ಕೊಳ್ಳಿ, ಲಗೇಜ್ ಪ್ಯಾಕ್ ಮಾಡಬೇಕು. ಆವಾಗ ನಾವು ಒಂದು 10 ಟೈಮ್ಸ್ ಥಿಂಕ್ ಮಾಡಿರ್ತೀವಿ, ಅದು ಇಟ್ಕೊಳ್ಬೇಕು ಇದು ಇಟ್ಕೊಳ್ಬೇಕು ಅಂತ. ಪ್ಯಾಕ್ ಮಾಡೋ ಟೈಮಲ್ಲಿ ಕೂಡ ಅದು ಇಟ್ಕೊಂಡಿದ್ವಾ ಇಲ್ಲ, ಇದು ಇಟ್ಕೊಂಡಿದ್ದೀವಾ ಇಲ್ಲ ಅಂತ ನಾವು ಎಷ್ಟು ಸಾರಿ ಕೌಂಟ್ ಮಾಡ್ತಾನೇ ಇರ್ತೀವಿ. ಸೊ ಅದ್ರ ಬದಲು ಈಗ ಏನೇನು ಇಟ್ಕೊಳ್ಬೇಕಂತ ಬರೆದಿಟ್ಕೊಂಡು ಐಟಮ್ನ ಪ್ಯಾಕ್ ಮಾಡಿದ ತಕ್ಷಣ ಟಿಕ್ ಮಾರ್ಕ್ ಹಾಕ್ಕೊಂಡು ಹೋದರೆ ಬ್ರೈನ್ ಅಷ್ಟು ವರ್ಕ್ ಮಾಡೋ ಅವಶ್ಯಕತೆ ಇರಲ್ಲ. ಲೈಕ್ ನಾವು ಊರಿಗೆ ಹೋಗ್ತಿದ್ವಿ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಕೆಲಸ ಜಾಸ್ತಿ ಏನೇ ಇರುತ್ತೆ. ಸೊ ನಾವು ಅಟ್ಲೀಸ್ಟ್ ಬ್ರೈನ್ಗೆ ಫ್ರೀಯಾಗಿ ಇಡ್ಬೋದಲ್ಲ, ಅದು ನನ್ನ ಒಪಿನಿಯನು. ಸೊ ಫೈನಲಿ ಐ ವಾಂಟ್ ಟು ಶೇರ್ ಐ ಆಮ್ ಎ ಪ್ಲ್ಯಾನರ್ ಪರ್ಸನ್ ಅಂತ. ಬಟ್ ಈ ಥರ ನಾನು ಸ್ಪೆಷಲಾಗಿ ಯಾವತ್ತೂ ಪ್ಲ್ಯಾನರ್ ಸಪ್ರೇಟಾಗಾದ್ರೆ ತರಿಸಿದ್ದಿಲ್ಲ. ಲೈಕ್ ನಾನು ಯಾವಾಗಲೂ ಈ ಥರ ಒಂದು ನೋಟ್ ಬುಕ್ಕಲ್ಲಿ ಇನ್ನೊಂದು ಬುಕ್ಕಲ್ಲೇ ಬರ್ಕೊತಾ ಇದ್ದೆ. ಬಟ್ ಈ ಸಾರಿ ಈಗ ನಾನು ಆನ್ ಮಾಡ್ತಿದ್ದೀನಲ್ಲ ಯೂಟ್ಯೂಬ್ನಿಂದ ಜಾಸ್ತಿ ಅದೇ ಬರಲ್ಲ. ಬಟ್ ನನಗೆ ಇಷ್ಟ ಆಗಿರೋಂಥ ತಗೊಳ್ಳೋ ಅಷ್ಟು ನನಗರೆ ಬರ್ತಾ ಇದೆ ಮನಿ. ಅಂದರೆ ಮತ್ತು ಗೋಲ್ಡು ಮನೆ ಈ ಥರದ್ದೆಲ್ಲ ಬಿಡಿ, ಚಿಕ್ಕದು. ಸೊ ನಾನು ಅದಕ್ಕೆ ಈ ಸರ್ ನಾನು ತೊಗೊಂಡೆ. ನಾನು ಪ್ಲ್ಯಾನರು ತುಂಬ ವರ್ಷದಿಂದ ತೊಗೊಂಡು ಅನ್ಕೊತಾ ಇದ್ದೆ. ಬಟ್ ಇವು ಲೈಕ್ 1000 ಮೇಲೇ ಇರುತ್ತೆ ಪ್ರೈಸು. ಬೇಡ ಅಂತ ನಾನು ತೊಗೊತಾ ಇದ್ದಿಲ್ಲ. ನಾನು ನನ್ನ ಓನ್ ಬುಕ್ಕಲ್ಲೇ ಮಾಡ್ಕೊತಾ ಇದ್ದೆ. ಸೊ ಫೈನಲಿ ನಾನು ತೊಗೊಂಡಿದ್ದೀನಿ ಪ್ಲ್ಯಾನರ್ಸು. ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಿಮಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವನ್ ನನ್ನ ಫೀಲಿಂಗ್ಸ್ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ.
ಆ್ಯಂಡ್ ಈ ಪ್ಲ್ಯಾನರಲ್ಲಿ ಏನೇನಿದೆ ನಿಮಗೆ ಈಗ ತೋರಿಸ್ತೀನಿ. ಈ ಥರ ಬಾಕ್ಸ್ ಒಳಗಡೆ ಬಂದಿದೆ ಪ್ಲ್ಯಾನರು. ಆ್ಯಂಡ್ ಇದ್ರ ಮೇಲೆ ಪಿಕ್ಚರ್ಸ್ ನೋಡಿದ್ರೆ ಲೈಕ್ ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿರೋ ಥರ ಬಂದಿದೆ. ಈ ಕೋವಿಡ್-19 2020 ಎಲ್ಲ ಇದೆ ಆಯ್ತಲ್ಲ, ಸೊ ಅದಕ್ಕೆ ಅವ್ರು ಈ ಥೀಮ್ ಕೊಟ್ಟಿದ್ದಾರೆ. ಇಲ್ಲಿ ಹೆಲೋ ಅಂತ ಇದೆ. ನಾವು ಓಪನ್ ಮಾಡಿದರೆ ಐ ಬಿಲೀವ್ ಯು ಬೀನ್ ಎಕ್ಸ್ಪೆಕ್ಟಿಂಗ್ ಮೀ ಅಂತ, ಅಂದರೆ ನಾನು ಅದನ್ನು ಪ್ಲ್ಯಾನರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಎಸ್ ಟ್ರೂ, ಐ ಆಮ್ ವೇಟಿಂಗ್ ಫಾರ್ ದಟ್. ನೆಕ್ಸ್ಟು ಅವ್ರು ನನಗೆ ಒಂದು ಪೆನ್ಸಿಲ್, ಒಂದು ಪೆನ್ ಕೊಟ್ಟಿದ್ದಾರೆ. ಇದರಲ್ಲಿ ನನಗೇನು ಇಷ್ಟ ಆಯಿತು ಅಂದರೆ ಎಲ್ಲ ಪೆನ್ ಥರ ಅಲ್ಲ ಇದು. ಲೈಕ್ ಇದನ್ನು ನಾವು ಪ್ಲ್ಯಾಂಟಿಂಗ್ ಮಾಡ್ಬೋದು. ನಾವು ಪೆನ್ಸಿಲ್ ಯೂಸ್ ಮಾಡಿದ ತಕ್ಷಣ ನಾವು ಪ್ಲ್ಯಾಂಟಿಂಗ್ ಮಾಡ್ಬೋದು. ನೋಡಿ ಅವರಿಲ್ಲಿ ಸಾಸಿವೆ ಮತ್ತು ಇಲ್ಲಿ ಮೆಂತ್ಯ ಕಾಳು ಕೊಟ್ಟಿದ್ದಾರೆ. ಸೊ ನಾವು ಪ್ಲ್ಯಾಂಟಿಂಗ್ ಮಾಡ್ಬೋದು. ನನಗದು ತುಂಬ ಇಷ್ಟ ಆಯಿತು. ನೆಕ್ಸ್ಟು ಅವರು ಈ ಥರ 3 ಕಾರ್ಡ್ಸ್ ಕೊಟ್ಟಿದ್ದಾರೆ. ಈಗ ನಾವು ಬುಕ್ಕಲ್ಲಿ ಯಾವ ಪೇಪರ್ ಓಪನ್ ಮಾಡಬೇಕೋ ಅಲ್ಲಿ ಇಡೋಕ್ಕೇನೋ ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಅವರು ಈ ಥರ ಒಂದು ನೋಟ್ಬುಕ್ ಕೊಟ್ಟಿದ್ದಾರೆ ಚಿಕ್ಕದಾಗಿ. ನನಗಿದು ಇಷ್ಟ ಆಯಿತು. ನಾನಾದರೆ ಇದರಲ್ಲಿ ಏನು ಬರೀಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಬ್ರೇಕ್ಫಾಸ್ಟಸ್ ಏನೇನಿದೆ ಅನ್ನೋದು, ಲಂಚ್ ಏನೇನು ಬರುತ್ತೆ ಆ ಥರ. ಸೊ ನಂಗೆ ಮೀಲ್ ಪ್ಲ್ಯಾನ್ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಮೈ ಫೇವ್ರೆಟ್, ಆ್ಯಂಡ್ ಇಲ್ಲಿ ಕೂಡ ನೋಡಿ ಹ್ಯಾಪಿ ನ್ಯೂ ಡ್ರೀಮ್ಸ್, ಹ್ಯಾಪಿ ನ್ಯೂ ಡೇಸ್, ಹ್ಯಾಪಿ ನ್ಯೂ ಪ್ಲ್ಯಾನ್ಸ್, ಹ್ಯಾಪಿ ನ್ಯೂ ಡಿಸೈರ್ಸ್, ಹ್ಯಾಪಿ ನ್ಯೂ ಇಯರ್ ಅಂತ ಬರೆದಿದ್ದಾರೆ. ಹ್ಯಾಪಿ ನ್ಯೂ ಯು ಅಂತ ಕೂಡ ಬರೆದಿದ್ದಾರೆ. ಎಸ್, ಐ ಆಮ್ ಆಲ್ಸೋ ಹೊಸದಾಗಿ ಇರ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ಥರ ಇದೆ. ಲೈಕ್ ಅವರು ಇದು ಏನಂತಾರೆ, ಅಟ್ಟೆ ಇದೆ ಅಲ್ಲ, ಇದರಲ್ಲಿ 2 ಥರ ಇತ್ತು ಪ್ರಿಂಟು, ಲೈಕ್ ಪ್ಲ್ಯಾನರ್ ಪ್ರಿಂಟು. ಒಂದು ಈ ಥರ ಬ್ಲೂ ಕಲರ್ ವಿತ್ ಮೌಂಟೇನ್ಸ್, ನೆವರ್ ಸೆಟಲ್ ಅಂತ ಇದೆ ಒಂದಿದು. ಇನ್ನೊಂದು ಡಿಸೈನ್ ಬಂದು ಫ್ಲೋರಲ್ ಫ್ಲವರ್ಸ್ ಎಲ್ಲ ಇತ್ತು. ಸೊ ನನಗೆ ಅಷ್ಟು ಕಲರ್ ಇರಬಾರ್ದು, ಸ್ವಲ್ಪ ಡೀಸೆಂಟಾಗಿರಬೇಕು. ಇಟ್ಸ್ ಮೈ ಫೇವ್ರೆಟ್ ಬ್ಲೂ ಕಲರ್. ಸೊ ನಾನು ಇದು ತೊಗೊಂಡೆ. ಓಪನ್ ಮಾಡಿ ನೋಡೋಣ. ದಿಸ್ ಡಾಕೆಟ್ ಬಿಲಾಂಗ್ಸ್ ಟು ಅಂತ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಇದೆ, ಅಂದರೆ ನೇಮು, ಅಡ್ರೆಸ್, ಮೊಬೈಲ್ ನಂಬರು, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸು ಆ ಥರ ಎಲ್ಲನೂ ಇದೆ. ಆ್ಯಂಡ್ ನನಗೆ ಇದು ತುಂಬಾ ಇಷ್ಟ ಆಯಿತು. ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಎ ಗುಡ್ ಅಟ್ ಸಮಥಿಂಗ್, ಇಟ್ಸ್ ಅಬೌಟ್ ಬೀಯಿಂಗ್ ಎ ಗುಡ್ ಟು ಯುವರ್ ಸೆಲ್ಫ್. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಏನಂದರೆ ಇದ್ರ ಮೀನಿಂಗು ಏನು, ಯಾವುದ್ರಗೋಸ್ಕರ ಒಳ್ಳೇದಿರೋದಲ್ಲ, ನಿಮಗೋಸ್ಕರ ಒಳ್ಳೇದು ಇರ್ರಿ ಅಂತ ಅರ್ಥ. ಸೊ ನಂಗೆ ಅದು ತುಂಬಾ ಇಷ್ಟ ಆಯಿತು ಇದು. ಆ್ಯಂಡ್ ಸ್ಟಾರ್ಟಿಂಗ್ ವಿತ್ ಯೋಗ, ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ದಾರೆ, ಬಟ್ ನಾನು ಅದ್ರಲ್ಲಿ ಏನು ಬರೆಯಲ್ಲ. ಆ್ಯಂಡ್ ಇಯರ್ ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಇಯರ್ ಇನ್ ಫಿಕ್ಸಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಲೈಕ್ ನಮ್ಮದು ಮೂಡು, ಲೈಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟಯರ್ಡಾ, ನ್ಯಾಚುರಲಾ, ಚೇರ್ಫುಲ್ಲಾ, ರಿಲ್ಯಾಕ್ಸ್ಡ್, ಕೂಲ್, ಇಂಪ್ಯಾಕ್ಟ್, ಪ್ಲೇ ಆ್ಯಂಡ್ ನರ್ವಸ್ ಅಂತ ಇದೆ. ಸೊ ನಾವಿಲ್ಲಿ ಬರ್ಕೊಳ್ಬೇಕು ಮೂಡು. ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಡಿಸೆಂಬರ್ವರೆಗೂ ಮಂತ್ ಕೊಟ್ಟಿದ್ದಾರೆ. ಇಲ್ಲಿ 1 to 31 ಡೇಟ್ ಕೊಟ್ಟಿದ್ದಾರೆ. ಸೊ ನಾವು ಆ ಡೇಗೆ ನಮ್ಮ ಮೂಡ್ ಯಾವ ಥರ ಇತ್ತು ಅಂತ ಆ ಕಲರ್ ನಾವು ಮಾಡ್ಕೊಳ್ಬೇಕು. ಇದು ಮೂಡ್ ಟ್ರ್ಯಾಕರು, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಟ್ಸ್ ಕೂಡ ಕೊಟ್ಟಿದ್ದಾರೆ, ಅಂದರೆ ನಮ್ಮ ಮೂಡ್ಸ್ ಟ್ರ್ಯಾಕಲ್ ಮೇಲೆ ನಾವೇನಾದ್ರು ನೋಟ್ಸ್ ಬರ್ಕೊಳ್ಬೇಕಂದ್ರೆ ಅದಕ್ಕೂ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ, ಸೊ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಐ ಆಮ್, ಐ ಕ್ಯಾನ್ ಆ್ಯಂಡ್ ಐ ಹ್ಯಾವ್ ಡನ್, ಐ ವಿಲ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬರಿಬೇಕು, ನಿಮ್ಗೆ ತೋರಿಸಾದ್ಮೇಲೆ ಬರಿತೀನಿ. ಮತ್ತು ಇಲ್ಲಿ ಬರ್ಡೇಸ್ ಆ್ಯಂಡ್ ಆ್ಯನಿವರ್ಸರಿ ಅಂತ, ಅಂದರೆ ಲೈಕ್ ನಾವು ಯಾರ್ದಾದ್ರು ಬರ್ಡೇಸ್ ಆ್ಯನಿವರ್ಸರೀಸ್ ಮರ್ತು ಹೋಗ್ತಾ ಇರ್ತೀವಲ್ಲ, ಸೊ ಅದಕ್ಕೆ ನಾವು ಇಲ್ಲಿ ಬರೆದಿಟ್ಕೊಳೋ ಥರ ಅವ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬುಕ್ಸ್ಟಾಗ್ರಾಮ್, ಅಂದರೆ ನಮಗೆ ಯಾವ ಬುಕ್ಸ್ ಓದಬೇಕು ಅಲ್ಲಿ ಬರ್ಕೊಂಡು ಅದಕ್ಕೆ ರಿವ್ಯೂಸ್ ಕೂಡ ಕೊಡ್ಕೊಳ್ಬೋದು, ನಮಗೆ ಎಷ್ಟು ತಾಸು ಬೇಕಷ್ಟು. ಆ್ಯಕ್ಚುಲಿ ನನಗೂ ಬುಕ್ಸ್ ಓದೋದು ಅಭ್ಯಾಸ ತುಂಬಾ ಇದೆ. ಈಗ ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ, ಆರಾಧ್ಯ ಹುಟ್ಟಾದಮೇಲೆ ನಾನು ಅದರ ಸೈಡ್ ಗಮನ ಅಷ್ಟು ಕೊಡ್ತಾ ಇಲ್ಲ, ಬಟ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಮೂವೀಸ್ ಆ್ಯಂಡ್ ಸೀರೀಸ್ ವಾಚ್ ಲಿಸ್ಟ್, ಅಂದರೆ ನಾವು ಯಾವ್ದಾದ್ರು ಮೂವೀಸ್ ನೋಡಬೇಕಾ ಇಲ್ಲ ಯಾವುದಾದ್ರೂ ಸೀರೀಸ್ ನೋಡಬೇಕಾ ಅಂತ ಅದನ್ನು ಬರೆದಿಟ್ಕೊಳೋದು. ಸೊ ಅವಾಗ ನಮ್ಗೆ ನೆನಪಾಗುತ್ತೆ ಅಲ್ಲ, ಯಾವಾಗಾದ್ರೂ ಸುಮ್ಮನೆ ಓಪನ್ ಮಾಡಿ ಯಾವ ಮೂವಿ ನೋಡಬೇಕು ಅನ್ನೋ ಬದಲು ಓಪನ್ ಮಾಡಿ ನೋಡಿದರೆ ನಮ್ಗೆ ಐಡಿಯಾ ಬರುತ್ತೆ. ಆ್ಯಂಡ್ ಇದು ಬಕೆಟ್ ಲಿಸ್ಟ್, ಅಂದರೆ ನಾವು ಯಾವುದಾದ್ರೂ ಪ್ಲೇಸ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ನಮ್ಮ ಡ್ರೀಮ್ ಪ್ಲೇಸ್ ಯಾವುದಾದ್ರೂ ಇರುತ್ತೆ,
ಅದ್ರ ಬಗ್ಗೆ ನಾವು ಬರ್ಕೊಳೋದು, ಲೈಕ್ ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅದು. ನೆಕ್ಸ್ಟ್ ಇಲ್ಲಿ ಟ್ರಾವೆಲ್ಸ್ ಗೋಲ್ಸ್ ಇದೆ, ಅಂದರೆ ದಿಸ್ ಇಯರ್, ಈ ಇಯರ್ ಎಲ್ಲಿ ಟ್ರಾವೆಲ್ ಮಾಡಬೇಕು, ನೆಕ್ಸ್ಟ್ ಇಯರ್ ಎಲ್ಲಿ ಟ್ರಾವೆಲ್ ಮಾಡಬೇಕು, ನೆಕ್ಸ್ಟ್ 2 ಇಯರ್ಸ್ ಆದಮೇಲೆ ಎಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ, 5 ಇಯರ್ಸ್ 10 ಇಯರ್ಸ್ ಈ ಥರ ಟ್ರಾವೆಲ್ಸ್ ಗೋಲ್ಸ್ ಇದೆ ಈ ಪೇಜಲ್ಲಿ. ಸೊ ನೆಕ್ಸ್ಟ್ ಈ ಪೇಜ್ ಗೋಲ್ ಪ್ಲ್ಯಾನರ್, ಅಂದರೆ ನಮ್ಮ ಗೋಲ್ ಬಗ್ಗೆ ಇದು ಪ್ಲ್ಯಾನ್. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಗೋಲ್ ಬರಿಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ವೆಯ್ಟ್ ಲಾಸ್ ಆಗಬೇಕು, ಐ ಶುಡ್ ರೆಡ್ಯೂಸ್ 10 kgs ಅಂತ ಇಲ್ಲಿ ಬರ್ಕೊತೀನಿ. ಅದಕ್ಕೆ ಮೋಟಿವೇಶನ್ ಏನು, ಲೈಕ್ ಐ ವಾಂಟ್ ಟು, ನನಗೆ ಟ್ರೆಂಡಿ ಡ್ರೆಸ್ಸಸ್ ಹಾಕ್ಕೊಳ್ಬೇಕು, ಅದಕ್ಕೆ ನಾನು ವೆಯ್ಟ್ ಲಾಸ್ ಆಗಬೇಕು, ಅದು ನನ್ನ ಮೋಟಿವೇಶನ್. ಸೊ ಆ ಥರ ಇದನ್ನು ಬರ್ಕೊಳೋದು. ಆ್ಯಕ್ಷನ್ ಪ್ಲ್ಯಾನ್ ಅಂದರೆ ಏನು ಆ್ಯಕ್ಷನ್ ಮಾಡಬೇಕು ನಿಮ್ಮ ಗೋಲ್ ತೀರೋಕ್ಕೆ. ಐ ಶುಡ್ ವರ್ಕೌಟ್, ಐ ಶುಡ್ ಡೂ ಲಿಟಲ್ ಡಯಟ್ ಅನ್ನೋದು ನಾನು ಇಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಬರ್ಕೊತೀನಿ. ನೆಕ್ಸ್ಟು ಡೇಟ್ ಆ್ಯಂಡ್ ಆ್ಯಕ್ಷನ್ ಸ್ಟೆಪ್ಸ್, ಅಂದರೆ ನೀವೇನು ಮಾಡ್ತಾಯಿದ್ದೀರಾ ನಿಮ್ಮ ಗೋಲ್ಗೋಸ್ಕರ. ಅಂದರೆ ನೀವು ಈಗ ಫಾರ್ ಎಕ್ಸಾಂಪಲ್ ನಾನು ವೆಯ್ಟ್ ಲಾಸ್ ಹೇಳಿದ್ದೀನಲ್ಲ, ಸೊ ನಾನು ಜಿಮ್ಗೆ ಹೋಗೋದಾಗಲಿ ಇಲ್ಲ ಯೋಗಾಗೆ ಹೋಗೋದಾಗಲಿ ಆ ಸ್ಟೆಪ್ಸ್ನ ನಾನು ಇಲ್ಲಿ ಬರೀತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರೋಗ್ರೆಸ್ ಬಾರ್ ಇದೆ. ಅಂದರೆ ಪ್ರೋಗ್ರೆಸ್ ಬಾರ್ ಅಂದರೆ ಈಗ ಲೈಕ್ ಆ್ಯಕ್ಚುಲಿ ಇಲ್ಲಿ ಅವರು ಸ್ಟಾರ್ಟ್ ಡೇಟು, ಪ್ರಾಜೆಕ್ಟ್ ಡ್ಯೂ ಡೇಟು, ಡ್ಯೂರೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಯಾವ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಯಾವ ಡೇಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ, ಎಷ್ಟು ಮಂತ್ಸ್ ಅನ್ನೋದು ಇಲ್ಲಿ ನಾವು ಬರ್ಕೊತೀವಿ. ಸೊ ಸೇಮ್ ನಾವು ಈಗ ಫಾರ್ ಎಕ್ಸಾಂಪಲ್ 2 kgs ವೆಯ್ಟ್ ಲಾಸ್ ಆಗಿದ್ದೀರ ಅಂದ್ಕೊಳ್ಳಿ, ಇಲ್ಲಿ ನಾವು ಟಿಕ್ ಮಾರ್ಕ್ ಹಾಕ್ಕೊಳೋದು. ಆ ಥರ ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗೋಕ್ಕೆ ಇದು ನಮ್ಗೆ ಮೋಟಿವೇಶನ್ ಕೊಡುತ್ತೆ. ಆ ಥರ ಅವರು 1 2 ಸೊ 3 4 5 6 ಗೋಲ್ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರೆ ನಮಗೆ. ಸೊ ನೆಕ್ಸ್ಟ್ ಪೇಪರ್ ಬಂದು ಮೆಡಿಕಲ್ ಹಿಸ್ಟ್ರಿ ಇದೆ. ಸೊ ಇಲ್ಲಿ ನಾವು ನಮ್ಮ ಹೈಟ್, ವೆಯ್ಟು, ಬ್ಲಡ್ ಗ್ರೂಪು, ಎವ್ರಿಥಿಂಗ್ ನಮ್ಮ ಹೆಲ್ತ್ ಬಗ್ಗೆ ಡೀಟೇಲ್ ಬರೀಬೇಕಿಲ್ಲಿ ನಾವು. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಯಾವುದಾದ್ರು ಮೆಡಿಸಿನ್ ತೊಗೊಳೋದಿದ್ರೆ ಆ ಮೆಡಿಸಿನ್ ನೇಮ್ ಬರೆದು ಯಾವ ಟೈಮ್ ತೊಗೊಳ್ಬೇಕು, ಎಷ್ಟು ಡೋಸೇಜ್ ಅಂತ ತೊಗೊಂಡು ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಕೊಟ್ಟಿದ್ದಾರೆ. ಸೊ ಅವಾಗ ನಾವು ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗೋದು ನಾವು ಆ ಡೋಸೇಜ್ ತೊಗೊಂಡ್ಮೇಲೆ. ಸೊ ಇದು ಮೆಡಿಕಲ್ ಪ್ರಾಬ್ಲಮ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ ಈ ಪೇಜ್. ಸೊ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಸ್ಟೇಟಸ್ಸು, ಅಂದರೆ ನೀವು ಎಷ್ಟು ಆ್ಯಕ್ಟಿವ್ ಆಗಿದ್ದೀರಾ ಸೋಷಿಯಲ್ ಮೀಡಿಯಾ ಸ್ಟೇಟಸ್ಸು. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ 2 ವೆರೈಟೀಸ್ ನಾವು ತೊಗೊಳ್ಬೋದು. ಈಗ ಆ್ಯಸ್ ಎ ಯೂಟ್ಯೂಬರ್ ನಾನು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ, ನನಗೆ ಇನ್ಕ್ರೀಸ್ ಆಗಿದ್ದಾರಾ ಇಲ್ಲ ಅನ್ನೋ ಥರ ನಾನು ಬರ್ಕೊಂಡು ಹೋಗ್ತೀನಿ. ಲೈಕ್ ಆ ಥರ ಒಂದಾದರೆ, ಇನ್ನೊಂದು ನೀವು ರಿವರ್ಸಾಗಿ ತೊಗೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಇದರಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ನೀವು ಏನೋ ಡಿಜಿಟಲ್ ಟೈಮನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಅವರ್ಸ್ ಬರ್ಕೊಂಡು ಹೋಗ್ಬೋದು. ಸೊ ಆ ಥರ ನಮ್ಗೆ ಯಾವ ಥರ ಬೇಕು ನಾವು ಆ ಥರ ಬರ್ಕೊಂಡು ಹೋಗೋದು ಈ ಸೋಷಿಯಲ್ ಮೀಡಿಯಾ ಸ್ಟೇಟಸ್ಸು. ಸೊ ನೆಕ್ಸ್ಟ್ ಇದು ವೀಕ್ ಪ್ಲ್ಯಾನರು, ಅಂದರೆ ಮಂತ್ಲಿ ಎಲ್ಲ ಅವರು ಈಗ 4 ವೀಕ್ಸ್ ಅಂದರೆ ಅವ್ರು 4 ವೀಕ್ ಪ್ಲ್ಯಾನರ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈ ಜನವರಿ ಮಂತಲ್ಲಿ ಫಸ್ಟ್ ವೀಕ್, ಸೊ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಆ ಥರ ಸಂಡೇವರೆಗೂ ಕೊಟ್ಟಿದ್ದಾರೆ. ಸೊ ನಮಗೆ ಈಗ ಮಂಡೇ ಏನು ವರ್ಕ್ ಮಾಡೋದಿರುತ್ತೆ, ಹೋಗಿ ಬ್ಯಾಂಕ್ಗೆ ಹೋಗೋದಾಗಲಿ ಇಲ್ಲ ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡೋದಾಗಲಿ ಅಮೌಂಟ್, ಇಲ್ಲ ಯಾರಾದ್ರು ಮೀಟ್ ಮಾಡಬೇಕಾಗಿತ್ತಾ, ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಆ್ಯಸ್ ಎ ಯೂಟ್ಯೂಬರ್ ನಾನು ಈ ಡೇ ವೀಡಿಯೋ ಅಪ್ಲೋಡ್ ಮಾಡಬೇಕು, ಈ ಥರ ನಾವು ಮೇನ್ ವರ್ಕ್ನ ಈ ಥರ ಬರ್ಕೊಳೋಕ್ಕೆ ಇದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಶೆಡ್ಯೂಲ್, ಅಂದರೆ ವೀಕ್ಲಿ ಗೋಲ್ಸ್, ಯಾವ ಟೈಮಲ್ಲಿ ಏನು ಮಾಡೋದು, ಅದಕ್ಕೆ ಏನು ಮಾಡಬೇಕು ಅನ್ನೋ ಶೆಡ್ಯೂಲು. ಗ್ರಾಸರಿ ಲಿಸ್ಟ್, ಒಂದು ವೇಳೆ ನೀವು ಗ್ರಾಸರಿಗೆ ಹೋಗ್ಬೇಕು ಅಂದ್ಕೊಳ್ಳಿ, ಖಾಲಿಯಾಗಿರೋ ಗ್ರಾಸರಿ ಎಲ್ಲ ಇಲ್ಲಿ ಬರ್ಕೊತ ಹೋದರೆ ನಮಗೆ ಗ್ರಾಸರಿ ಶಾಪಿಂಗ್ ಹೋಗೋದು ಈಸಿ ಆಗುತ್ತೆ, ಯಾವ ಐಟಮ್ಸ್ ಖಾಲಿ ಆಗಿದೆ ಅಂತ. ಸೇಮ್ ಇದು ಶಾಪಿಂಗ್ ಲಿಸ್ಟ್, ಸೊ ನಾವೇನೇನು ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಅದ್ರ ಬಗ್ಗೆ. ಆ್ಯಂಡ್ ಗ್ರ್ಯಾಟಿಟ್ಯೂಡ್, ಅಂದರೆ ಲೈಕ್ ಆ ವಾರದಲ್ಲಿ ನಮಗೆ ಏನು ದೇವ್ರು ಕೊಟ್ಟಿದ್ದಾರೆ ಅದು ನಮಗೆ ಗ್ರ್ಯಾಟಿಟ್ಯೂಡ್ ಅನಿಸುತ್ತಲ್ಲ, ಗ್ರ್ಯಾಟಿಟ್ಯೂಡ್ ಅಂದರೆ ಕನ್ನಡದಲ್ಲಿ ಕೃತಜ್ಞತೆ. ಸೊ ಅದ್ರ ಬಗ್ಗೆ ನಾವು ಕೃತಜ್ಞತೆ, ಆ ವಾರದ ಕೃತಜ್ಞತೆ ಬಗ್ಗೆ ಬರೀಬೇಕಾಗುತ್ತೆ. ವೀಕ್ ಫೋಕಸ್, ಡೂ ಇಟ್, ಅಂದರೆ ಕಂಪಲ್ಸರಿ ನೀವು ವೀಕಲ್ಲಿ ಮಾಡಬೇಕಾಗಿರೋ ಅಂಥ ಫೋಕಸ್ ಆಗಿರಬೇಕಾಗಿರೋ ಅಂಥದ್ದು ಇಲ್ಲಿ ಬರ್ಕೊಳ್ಬೋದು. ನೋಟ್ಸು ಇನ್ನು ಏನಾದ್ರು ನಾವು ಅಂದರೆ ನಮ್ಗೆ ನೆನಪಿರೋ ಅಂಥದ್ದು ಇಲ್ಲಿ ಬರ್ಕೊಳೋಕ್ಕೆ. ಆ್ಯಂಡ್ ಗೋಲ್ಸ್ ಅಂತ ಇದೆ, ವೀಕ್ ಗೋಲ್ಸು ಮತ್ತು ಎಕ್ಸ್ಪೆನ್ಸಸ್ಸು, ಲೈಕ್ ನಾವು ಈ ವಾರದಲ್ಲಿ ಏನೇನು ಖರ್ಚು ಮಾಡಿದ್ದೀವಿ ಅಂತ ಅಮೌಂಟ್ ಇದೆ ಅಂದರೆ ಅದರ ಅಮೌಂಟ್ ಎಷ್ಟು. ಮತ್ತು ವೀಕ್ಲಿ ಚಾರ್ಸ್ ಅಂದರೆ ನಾವು ವಾರದಲ್ಲಿ ಮಾಡಬೇಕಾಗಿರೋ ಅಂಥ ಕೆಲಸಗಳು, ಲೈಕ್ ಏನಾದ್ರು ಡೀಪ್ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಫ್ರಿಡ್ಜ್ ಕ್ಲೀನ್ ಮಾಡೋದಾಗಲಿ, ಇಲ್ಲ
ನಾಟ್ ಓನ್ಲಿ ಮನೆ ನಾವು ಮಾಡಬೇಕಾಗಿರೋಂಥ ವಾರದ ಕೆಲಸ ಬರ್ಕೊಳ್ಬೇಕು. ಸಂಡೇ ಮಂಡೇ ಟ್ಯೂಸ್ಡೇ ಆ ಥರ ಇದೆ, ನಾವು ಟಿಕ್ ಮಾಡ್ಕೊಂಡು ಕೂಡ ಹಾಕ್ಕೊಂಡು ಹೋಗ್ಬೋದು. ಸೊ ಇದು ಚೆಕ್ ಲಿಸ್ಟ್ ಥರ. ಸೊ ಈ ಥರ ಇರುತ್ತೆ ವೀಕ್ ಪ್ಲ್ಯಾನ್ಸು. ಅವರು ಜನವರಿದೆಲ್ಲ ಈ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಜನವರಿ ಇದು ಎಲ್ಲ ವೀಕ್ಸ್ ಆಯಿತು. ಅವಾಗ ಲಾಸ್ಟ್ ಮಂತ್ ಎಂಡಿಂಗ್ ಏನು ಬರುತ್ತೆ ನೋಡಿ, ಮೈ ಫೇವ್ರೇಟ್ ಏನು ಮೀಲ್ ಪ್ಲ್ಯಾನರ್. ಸೊ ಜನವರಿ ಮಂತ್ಗೆಲ್ಲ ಮೀಲ್ ಪ್ಲ್ಯಾನರ್ ಲೈಕ್ ಸಂಡೇ ಮಂಡೇ ಟ್ಯೂಸ್ಡೇ ಆ ಥರ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅಂತ ಇದೆ. ಸೊ ವೀಕ್ 1 ವೀಕ್ 2 ವೀಕ್ 3 ವೀಕ್ 4 ವೀಕ್ 5 ಸೊ ಈ ಥರ ಇದೆ. ನಾವು ಮೀಲ್ ಪ್ಲ್ಯಾನ್ ಕೂಡ ಮಾಡ್ಕೊಳ್ಬೋದು. ಲೈಕ್ ಫ್ರೆಂಡ್ಸ್, ನಿಜ ಮೀಲ್ ಪ್ಲ್ಯಾನ್ ಇವೆಲ್ಲ ಮಾಡಿಕೊಂಡ್ರೆ ನಮ್ಮ ಟೈಮ್ ಎಷ್ಟು ಸೇವ್ ಆಗುತ್ತೆ. ಇಲ್ಲಾಂದರೆ ನಾವು ಒಂದು ಅರ್ಧ ಗಂಟೆ ಏನು ಮಾಡಬೇಕಂತಲೇ ತಲೆಗೆಡ್ಸ್ಕೊಂಡ್ಬಿಡ್ತೀವಿ. ಅದೇ ಮೀಲ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದ್ಕೊಳ್ಳಿ, ಬೆಳಗ್ಗೆ ಎದ್ದಿದ ತಕ್ಷಣ ಏನಾದ್ರು ಕುಕ್ಕರ್ಗೆ ಹಾಕೋದಿತ್ತ, ಕುಕ್ಕರ್ಗೆ ಹಾಕಿ ನಾವು ಕೆಲಸ ಮಾಡ್ಕೊಳೋಷ್ಟಕ್ಕೆ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಸೊ ಆ ಥರ ನನ್ನ ಮೀಲ್ ಪ್ಲ್ಯಾನ್ ಕೂಡ ಅಭ್ಯಾಸ ಇದೆ, ಎಷ್ಟೋ ವರ್ಷದಿಂದ ಮೀಲ್ ಪ್ಲ್ಯಾನರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇವನ್ ಇದೊಂದು ನನ್ನ ಫೇವ್ರೇಟ್ ಎಕ್ಸಸೈಸ್ ಟ್ರ್ಯಾಕರ್. ಅಂದರೆ ನಾವು ಯಾವ ದಿನ ಎಕ್ಸಸೈಸ್ ಮಾಡಿದ್ವಾ ಇಲ್ಲ ಅಂತ ಟ್ರ್ಯಾಕರು. ಲೈಕ್ 1 to 31 ಡೇಟ್ಸ್ ಕೊಟ್ಟಿದ್ದಾರೆ ಜನವರಿ ಮಂತದ್ದು. ನಾವು ಆ ಡೇ ಮಾಡಿದ ತಕ್ಷಣ ಟಿಕ್ ಮಾರ್ಕ್ ಹಾಕ್ಕೊತ ಹೋಗೋದು. ನನಗಿದೆಲ್ಲ ಇಷ್ಟ. ನಾನು ಇದನ್ನೆಲ್ಲ ಪ್ಲ್ಯಾನರ್ ಇಲ್ಲಿದ್ದರೂ ಕೂಡ ನಾನು ನನ್ನ ನೋಟ್ಬುಕ್ಕಲ್ಲಿ ಡೈಲಿ ಮಾಡ್ಕೊತಾ ಇದ್ದೆ. ಈವನ್ ವಾಟರ್ ಟ್ರ್ಯಾಕರ್ ಕೂಡ ನಾನು ಡೈಲಿ ಮಾಡ್ಕೊತಾ ಇದ್ದೆ. ಎಷ್ಟು ಗ್ಲಾಸ್ ವಾಟರ್ ಕುಡಿದ್ರೆ ನಾವು ಅಷ್ಟು ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗೋದು ವಾಟರ್ ಟ್ರ್ಯಾಕರ್. ನಾನು ಇದನ್ನು ಡೈಲಿ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಸ್ಲೀಪ್, ನಾವು ಎಷ್ಟು ಅವರ್ಸ್ ಸ್ಲೀಪ್ ಮಾಡಿದ್ವೋ ಅಷ್ಟು ಟಿಕ್ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಇದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋ ಶುಗರ್, ಅಂದರೆ ನಾವು ಯಾವಾಗ ಶುಗರ್ ತಿಂದಿಲ್ಲ ಅದನ್ನು ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗೋದು. ನೋ ಜಂಕ್, ಅಂದರೆ ಜಂಕ್ ಫುಡ್ ಯಾವಾಗ ತಿಂದಿಲ್ಲ ಅನ್ನೋದು ಟ್ರ್ಯಾಕ್ ಮಾಡೋಕ್ಕೆ ಇದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇವ್ರು ಎಷ್ಟು ಕೊಟ್ಟಿದ್ದಾರೆ ನಮಗೆ ಎಕ್ಸಸೈಸ್ ಟ್ರ್ಯಾಕರು, ಮೂಡ್ ಟ್ರ್ಯಾಕರ್, ಇದೆಲ್ಲ ತುಂಬ ಪ್ಲ್ಯಾನರ್ಸಲ್ಲಿ 2000 ಕೊಟ್ಟರು ಇಷ್ಟು ಪ್ಲ್ಯಾನರ್ ಇಷ್ಟರ ಕೊಟ್ಟಿಲ್ಲ. ಬಟ್ ಇದು 1000 ರೂಪೀಸ್ಗೆ ಅವ್ರು ಎಲ್ಲ ಕವರ್ ಮಾಡಿದ್ದಾರೆ. ವೆರಿ ರೀಸನಬಲ್ ಪ್ರೈಸ್ ಅನ್ನಿಸ್ತು ಕಂಪೇರ್ಡ್ ಟು ಅದರ್ಸ್. ಬಟ್ ನನಗೆ ಇದಕ್ಕೆ 1000 ಅಂದರೆ ರಿಯಲಿ ಕಾಸ್ಟ್ಲಿ. ಬಟ್ ಅದಕ್ಕೆ ನಾನು ಕೂಡ 3 ಇಯರ್ಸ್ನಿಂದ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿರೋದು. ಬಟ್ ಏನಂದರೆ ಕಂಪೇರ್ಡ್ ಟು ಅದರ್ ಪ್ಲ್ಯಾನರ್ಸ್ ದಿಸ್ ಈಸ್ 1000 ರೂಪೀಸ್ ಬೆಟರು. ತುಂಬಾ ಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ ಇಲ್ಲಿ ಹ್ಯಾಬಿಟ್ ಟ್ರ್ಯಾಕೆಟ್ ಕೊಟ್ಟಿದ್ದಾರೆ. ಅಂದರೆ ನಾವೇನಾದ್ರು ಹ್ಯಾಬಿಟ್ ಕಲ್ತ್ಕೊಳ್ಬೇಕು ಅಂದ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ನನಗೆ ಫ್ರೂಟ್ಸ್ ತಿನ್ನೋಕೆ ಇಷ್ಟ ಇರಲ್ಲ, ನಾನು ಅನ್ಕೊತೀನಿ ಮರ್ತೋಗ್ತಾ ಇರ್ತೀನಿ. ಸೊ ನಾವಿಲ್ಲಿ ಆ್ಯಪಲ್ ಅಂತ ಬರೆದು ಡೈಲಿ 1 ಆ್ಯಪಲ್ ಅಂತ ಬರೆದು ಡೈಲಿ ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗ್ತೀವಿ. ಸೊ ಆ ಥರ ಅವಾಗ ನಮ್ಗೊಂದು ಫೈನಲ್ ಗೊತ್ತಾಗುತ್ತೆ ಯಾವ ಹ್ಯಾಬಿಟ್ ಎಷ್ಟು ನಾವು ರೀಚ್ ಆಗೋಕ್ಕೆ ಟ್ರೈ ಮಾಡಿದ್ದೀವಿ ಅಂತ. ಆ್ಯಂಡ್ ಇಲ್ಲಿ ಹ್ಯಾಬಿಟ್ಸ್ ಟು ಗ್ರೋ ಅಂತ ಇದೆ. ಸೊ ಅವಾಗ ನಮಗೆ ಯಾವ ಹ್ಯಾಬಿಟ್ಸ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದ್ಕೊಂಡಿದ್ವಿ ಅದನ್ನು ಬರ್ಕೊಳ್ಬೋದು. ಹ್ಯಾಬಿಟ್ಸ್ ಟು ಕಿಲ್, ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಏನಿರುತ್ತೆ ಅದನ್ನು ಕಿಲ್ ಮಾಡೋದು. ಫಾರ್ ಎಕ್ಸಾಂಪಲ್, ನನಗೊಂದಿರೋ ದೊಡ್ಡ ಬ್ಯಾಡ್ ಹ್ಯಾಬಿಟ್ ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಫೋನ್ ನೋಡ್ತೀನಿ. ಬಟ್ ಐ ನೋ ಐ ಆಮ್ ವಾಚಿಂಗ್ ಓನ್ಲಿ 5 minutes, ಬಟ್ ನನಗೆ ಅದು ಕೂಡ ನೋಡೋಕೆ ಇಷ್ಟ ಇಲ್ಲ. ಸೊ ಆ ಥರ ಏನಾದರೂ ಹ್ಯಾಬಿಟ್ಸ್ನ ನೀವು ಬಿಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಆ ಹ್ಯಾಬಿಟ್ಸು. ಸಿಕ್ ಡೇಸ್, ಅಂದರೆ ನೀವು ಮಂತ್ಲಿ ಒಳಗಡೆ ಯಾವಾಗ ಸಿಕ್ಕಿದ್ರಿ ಅಂತ ಬರ್ಕೊಂಡ್ರೆ ಅವಾಗ ನಮಗೂ ಒಂದು ಐಡಿಯಾ ಬರುತ್ತೆ ಅಬೌಟ್ ನಮ್ಮ ಹೆಲ್ತ್ ಬಗ್ಗೆ. ಇದು ಪೀರಿಯಡ್ ಡೇಸ್. ಇವನ್ ಲೇಡೀಸ್ಗೆ ಇದು ಕೂಡ ಇಂಪಾರ್ಟೆಂಟ್ ಅಲ್ಲ, ಪೀರಿಯಡ್ ಡೇಸ್ ನೆನ್ಪಿಟ್ಕೊಳೋದು. ಎಷ್ಟು ದಿನ ಆಯಿತು, ಯಾವ ದಿನ ಆಯಿತು, ಎಷ್ಟು ಗ್ಯಾಪ್ ಬರ್ತಾ ಇದೆ ಅನ್ನೋದು. ನೆಕ್ಸ್ಟ್ ಬಂದು ಮಂತ್ಲಿ ಬಜೆಟ್ಟು. ಆ್ಯಕ್ಚುಲಿ ನನಗೆ ಇದು ಮಂತ್ಲಿ ಮನಿ ಬಜೆಟ್ ಕೂಡ ನಾನು ಯಾವಾಗಲೂ ಮಾಡ್ತೀನಿ. ಲೈಕ್ ನಾನು ಇವನ್ ಒಂದು 10 ರೂಪೀಸ್ದು ಒಂದು 5 ರೂಪೀಸ್ ಬಿಸ್ಕೆಟ್ ತೊಗೊಂಡ್ರು ಕೂಡ ನಾನು ಬಂದು ಬರೆದಿಟ್ಕೊಂಡಿರ್ತೀನಿ. ಡೈಲಿ ಬರಿತೀನಿ ಅಂತಾರೆ ಇಲ್ಲ ಅದು. ಬಟ್ ಒಂದು 3-4 ಡೇಸ್ಗೆ ಒಂದ್ಸಲ ನಾನು ಕೂತ್ಕೊಂಡು 3-4 ಡೇಸಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಐಟಮು ಅದರದ್ದು ಅಮೌಂಟ್ ಅನ್ನೋದು ನಾನು ಯಾವಾಗಲೂ ಬರಿತೀನಿ. ಅದು ಕೂಡ ನನಗಿದೆ. ಸೊ ಅದು ಕೂಡ ಇದರಲ್ಲೇ ಬಂದಿದೆ. ಆ್ಯಂಡ್ ಚೆಕ್ಕಿಂಗ್, ಲೈಕ್ ನಿಮ್ಮ ಹತ್ರ ಎಷ್ಟು ಮನಿ ಇದೆ, ಮಂತ್ ಎಂಡಿಂಗ್ ಆಗೋಷ್ಟೊಳಗಡೆ ಎಷ್ಟು ನಿಮ್ಮ ಹತ್ರ ಇದೆ, ಮತ್ತು ಏನಾದ್ರು ಬಿಲ್ ಪೇ ಮಾಡಬೇಕು ಅಂದರೆ ಅದರದ್ದು ಡ್ಯೂ ಡೇಟು, ಏನು ಬಿಲ್ಲು, ಅದ್ರ ಬಜೆಟ್ಟು, ಆ್ಯಕ್ಚುಯಲ್ ಆ ಥರ ನಾವು ಬರ್ಕೊಂಡು ಹೋಗೋದು. ನೆಕ್ಸ್ಟು ಸೇವಿಂಗ್ ಗೋಲ್ಸು. ನೀವೇನಾದ್ರು ಸೇವ್ ಮಾಡ್ಕೊತಾ ಇದ್ದೀರಾ ಅಂದರೆ ಎಷ್ಟು ಅಮೌಂಟ್ ಸೇವ್ ಮಾಡಬೇಕು, ಅವಾಗ ಮಂತ್ಲಿಗೆ ಇಷ್ಟು ತೊಗೊಳ್ಬೇಕು ಆ ಥರ. ನೆಕ್ಸ್ಟ್ ಇದು ಎಕ್ಸ್ಪೆನ್ಸಸ್ ಟ್ರ್ಯಾಕರು, ಅಂದರೆ ಯಾವ ಡೇ ಏನು ಮಾಡಿದ್ದೀರಾ ಅಂತ. ಬಟ್ ನನಗಾದ್ರೆ ಇಷ್ಟು ಸ್ವಲ್ಪ ಜಾಗರೇ ಕಡಿಮೆ ಆಗೋಲ್ಲ. ನಾರ್ಮಲಿ ನಂಗೊಂದು ದೊಡ್ಡ 2 ಪೇಪರ್ಸ್ ಬೇಕಾಗುತ್ತೆ. ಬಟ್ ನೋಡೋಣ ಏನು ಮಾಡ್ತೀನೋ. ಸೊ ಫೈನಲಿ ಮಂತ್ ಅಟ್ ಅ ಗ್ಲಾನ್ಸ್ ನಾವು ಫುಲ್ ಮಂತದೆಲ್ಲ ಡೇ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಕೂಡ ಒಂದು ಸಾರಿ ನಾವು ಬರೆದಿಟ್ಕೊಳ್ಬೋದು
ಈ ಡೇಯಲ್ಲಿ ಈ ಪ್ಲ್ಯಾನ್ ಇದೆ, ಇಲ್ಲಿಗೆ ಹೋಗಬೇಕು, ಇವ್ರನ್ನ ಮೀಟ್ ಮಾಡಬೇಕು ಅನ್ನೋ ಥರ ನಾವು ಇಲ್ಲಿ ಕೂಡ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅಪಾಯಿಂಟ್ಮೆಂಟ್ಸ್ ಇದೆ, ಏನಾದ್ರು ಮೀಟ್ ಮಾಡಬೇಕಾ. ಆ್ಯಂಡ್ ಮಂತ್ ಟಾಪ್ ಗೋಲ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಈವೆಂಟ್ಸ್ ದಿಸ್ ಮಂತ್, ಅಂದರೆ ನಮಗೆ ತುಂಬ ಇಂಪಾರ್ಟೆಂಟ್ ಇರೋಂಥ ಈವೆಂಟ್ಸ್ ಯಾವುದು ಆ ಥರ ಬರ್ತಿಟ್ಕೊಳ್ಬೋದು. ಐ ಥಿಂಕ್ ನನಗೆ ಇದು ಏನು ಅಷ್ಟು ಯೂಸ್ ಆಗಲ್ಲ ಬಿಡಿ. ಟು ಡೂ ಅಂದರೆ ಈ ಮಂತಲ್ಲಿ ಮಾಡಬೇಕಾಗಿರೋ ಅಂಥದ್ದು. ನೆಕ್ಸ್ಟ್ ಇದು ಕೂಡ ನನಗೆ ಇಷ್ಟ ಆಯಿತು, ದ 3 lessons ಐ ಅರ್ನ್ ದಿಸ್ ಮಂತ್. ಏನು ಕಲ್ತ್ಕೊಂಡಿದ್ವಿ ಈ ಮಂತಲ್ಲಿ 3 ರೀಸನ್ಸ್ ಬರೆಯೋಕ್ಕೆ ಹೇಳಿದ್ದಾರೆ ಲೆಸನ್ಸು. ಸೊ ಸೇಮ್ ಫೆಬ್ರವರಿ ಮಂತು, ಮಾರ್ಚ್ ಮಂತ್ ಈ ಥರನೇ ಸೇಮ್ ಆಗಿರುತ್ತೆ. ನಿಮ್ಗೆ ತೋರಿಸ್ತೀನಿ. ಓಕೆ, ಆ್ಯಂಡ್ ಅಟ್ ದ ಲಾಸ್ಟ್ ವೀಕ್ ಕೇಮ್. ಸೊ ಇನ್ನು ಲಾಸ್ಟಿಗೆ ಬಂದರೆ ಡಿಸೆಂಬರ್ ಆದಮೇಲೆ ಇಲ್ಲಿ ನಮಗೆ ವೇಟ್ ಟ್ರ್ಯಾಕರ್ ಇದೆ. ಲೈಕ್ ನಮಗೆ ವೀಕ್ 1 ಲೈಕ್ ಜನವರಿ ಫಸ್ಟ್ ವೀಕ್ನಿಂದನೇ ನಮ್ಮ ವೇಟ್ ಎಷ್ಟಿದೆ ಅಂತ ಬರೆದು ಅಥವಾ ವೀಕ್ 52ವರೆಗೂ ನಮಗೆ ವೇಟ್ ಟ್ರ್ಯಾಕರ್ ಇದೆ. ಸೊ ನಮಗೊಂದು ಐಡಿಯಾ ಬರುತ್ತೆ ವೀಕ್ಲಿ ನಾವು ಗೇನ್ ಆಗ್ತಿದ್ದೀವಾ, ಕಡಿಮೆ ಆಗ್ತಿದ್ವಾ, ಎಷ್ಟು ಗೇನ್ ಆಗ್ತಿದ್ವಿ, ಎಷ್ಟು ಲೂಸ್ ಆಗ್ತಾಯಿದ್ವಿ ಅನ್ನೋದೊಂದು ನಮ್ಗೆ ವೇಟ್ ಟ್ರ್ಯಾಕರ್ ಬರುತ್ತೆ. ನೆಕ್ಸ್ಟು ವೇಟ್ ಲಾಸ್ ಟ್ರ್ಯಾಕರು, ಅಂದರೆ ನಮಗೆ ಇದೊಂದು ಜಸ್ಟ್ ನಮ್ಗೆ ಮೋಟಿವೇಶನ್ ಥರ, ಲೈಕ್ ಗೇಮ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋ ಥರ. ಲೈಕ್ ಸ್ಟಾರ್ಟಿಂಗ್ ವೇಟ್ ಗೋಲ್ 1 ಎಷ್ಟು ಅಂದರೆ ಫಾರ್ ಎಕ್ಸಾಂಪಲ್ 2 kg 4 kg 6 kg ಈ ಥರ ಇಟ್ಕೊಂಡು ನಾವು ರೀಚ್ ಆಗಿದ ತಕ್ಷಣ ಲೈಕ್ ಟಿಕ್ ಮಾಡ್ಕೊಂಡಾರು ಹೋಗ್ಬೋದು, 1 2 ಈ ಥರ ಹಾಕ್ಕೊಂಡು ಕೂಡ ಹೋಗ್ಬೋದು. ಆ್ಯಂಡ್ ಇಲ್ಲಿ ಕೂಡ ಇದೆ ಮೈ ಗೋಲ್ಸ್ ಮೈ ರಿವಾರ್ಡ್ಸ್, ಅಂದರೆ ನಿಮ್ಮ ಗೋಲ್ಸ್ ಏನಿರುತ್ತೆ ಅದನ್ನು ರೀಚ್ ಆದರೆ ನೀವೇನು ರಿವಾರ್ಡ್ಸ್ ಕೊಡ್ತೀರಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳಿಗೆ ಆ ಥರ ನೋಡಿ ಅವ್ರು ಏನಾದ್ರು ವರ್ಕ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಆರತಿ ಏನಾದ್ರು ಒಳ್ಳೆ ವರ್ಕ್ ಮಾಡಿದರೆ ಅವ್ಳಿಗೆ ನಾನೇನೋ ಒಂದು ಚಾಕ್ಲೇಟ್ ಕೊಡ್ಸೋದು ಏನೋ ಒಂದು ಆ ಥರ ನಾವು ರಿವಾರ್ಡ್ಸ್ ಕೊಟ್ಕೊತೀವಲ್ಲ, ನಮಗೆ ನಾವು ಕೊಟ್ಕೊಳೋದು ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ನಾವು ಅದನ್ನು ನಾವು ಫಸ್ಟ್ ನೋಡಿಕೊಂಡ್ರೆ ಎಲ್ಲರೂ ನಾವು ಚೆನ್ನಾಗಿ ನೋಡ್ಕೊಳ್ಬೋದು. ಸೊ ನಮ್ಗೆ ರಿವಾರ್ಡ್ಸ್ ಕೊಡೋಣ. ಓಕೆ, ದಿಸ್ ಈಸ್ ವೇಟ್ ಲಾಸ್ ಟ್ರ್ಯಾಕರ್. ಸೊ ನೆಕ್ಸ್ಟ್ ಟ್ರಾವೆಲ್ ಪ್ಲ್ಯಾನ್ಸ್, ಟೈಮ್ ಟು ಟ್ರಾವೆಲ್. ಸೊ ಇಲ್ಲಿದೆ ವೇರ್ ಐ ಬೀನ್, ಈ ಇಯರಲ್ಲಿ ನಾವು ಎಲ್ಲಿಗೆ ಹೋಗಿದ್ವಿ, ವೇರ್ ಐ ವಾಂಟ್ ಟು ಗೋ ಅಂದರೆ ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅನ್ನೋದು. ಸೊ ನೆಕ್ಸ್ಟ್ ಇಲ್ಲಿ ಟ್ರಾವೆಲ್ ಇಂಟರ್ನರಿ ಅಂತ ಇದೆ, ಅಂದರೆ ನಮಗೆ ಯಾವ ಡೇಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು, ಓಕೆ, ಅಕಾಮಿಡೇಷನ್ ಎಲ್ಲಿ, ಟ್ರಾನ್ಸ್ಪೋರ್ಟೇಷನ್ ಏನು, ಯಾವ ಪ್ಲೇಸು, ಎಲ್ಲೆಲ್ಲಿಗೆ ಹೋಗಬೇಕು. ಈಗ ಒಂದು ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ರೆ ಆ ಊರಲ್ಲಿ ಫಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು, ಅದಾದಮೇಲೆ ಯಾವ ಪ್ಲೇಸ್ಗೆ ಹೋಗಬೇಕು, ಆ ಥರ ಎಲ್ಲ ಬರೆದಿಟ್ಕೊಳೋದು. ಅದಕ್ಕೆ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅನ್ನೋದು, ಪ್ಯಾಕಿಂಗು ಏನೇನು ಪ್ಯಾಕ್ ಮಾಡಬೇಕು, ಇಲ್ಲ ಏನಾದರೂ ನೆನ್ಪಿಟ್ಕೊಂಡಿರೋ ಅಂಥ ಐಟಮ್ ಇದೆ ಅದು ಬರೆಯೋಕ್ಕೆ. ಸೊ ಆ ಥರ ಟ್ರಾವೆಲ್ ಇಂಟರ್ನರಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 1 2 3 4 ಪೇಪರ್ ಕೊಟ್ಟಿದ್ದಾರೆ. ಫೈನಲಿ ಫೈನಾನ್ಷಿಯಲ್ ಗೋಲ್ ಟ್ರ್ಯಾಕರ್, ಅಂದರೆ ಫೈನಾನ್ಷಿಯಲಲ್ಲಿ ನಾವು ಎಷ್ಟು ಸೇವ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಅದ್ರ ಡೇಟು, ಅದ್ರ ಕಂಪ್ಲೀಷನ್ ಡೇಟು, ಪ್ರೋಗ್ರೆಸ್ಸು ಈ ಥರ ಎಲ್ಲ ಇದೆ. ಸೊ ಇದು ಫೈನಾನ್ಷಿಯಲ್ ಗೋಲ್ ಟ್ರ್ಯಾಕರ್, ಬಟ್ ಅದು ನಾನು ಅಷ್ಟು ಯೂಸ್ ಮಾಡಲ್ಲ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಇದು ಯುಟಿಲಿಟಿ ಬಿಲ್ ಟ್ರ್ಯಾಕರ್. ಸೊ ಈಗ ವಾಟರ್ದಾಗಲಿ ಎಲೆಕ್ಟ್ರಿಕ್ದಾಗಲಿ ಮತ್ತು ವೈಫೈದು ಫೋನ್ ಬಿಲ್ಸ್ ಇದೆಲ್ಲನೂ ಜನವರಲ್ಲಿ ಎಷ್ಟೆಷ್ಟು ಬಿಲ್ ಬಂತು, ಯಾವ ಮಂತಲ್ಲಿ ಯಾವ್ಯಾವ ಐಟಮ್ ಎಷ್ಟು ಬಿಲ್ ಬಂತು ಅಂತ ನೋಡಿಕೊಂಡ್ರೆ ನಮಗೂ ಒಂದು ಐಡಿಯಾ ಇರುತ್ತೆ. ಸೇಮ್ ಇದೆಲ್ಲನೂ ಯುಟಿಲಿಟಿ ಬಿಲ್ಲರು. ಇದಲ್ಲದೆ ಇನ್ನೂ ಬೇರೆ ಐಟಮ್ಸ್ ನಮ್ಗೆ ಏನೇನು ಇರುತ್ತೆ ನೋಡಿ ಅದೆಲ್ಲದ್ರದ್ದು ಇದು, ಲೈಕ್ ಮಿಲ್ಕ್ ಮತ್ತು ಗ್ರಾಸರಿದು, ವೆಜಿಟೇಬಲ್ದು ಆ ಥರ. ಕ್ರೆಡಿಟ್ ಕಾರ್ಡ್ ಟ್ರ್ಯಾಕರು, ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲ್ಲ, ಸೊ ನಂಗೆ ಅಷ್ಟಾದರೆ ಈ ಪೇಪರ್ ಯೂಸ್ ಆಗಲ್ಲ. ಆ್ಯಂಡ್ ಡೆಬಿಟ್ ಪೇಮೆಂಟ್ ಟ್ರ್ಯಾಕರು, ಇದು ಕೂಡ ನನಗೆ ಅಷ್ಟೇನು ಯೂಸ್ ಇಲ್ಲ. ಸೊ ಬಟ್ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡೆಬಿಟ್, ಇಂಟ್ರೆಸ್ಟ್ ರೇಟು, ಮಿನಿಮಮ್ ಪೇಮೆಂಟು, ಟೋಟಲ್ ಅಮೌಂಟು ಪೇಯ್ಡ್, ಮಂತ್ 1 ಮಂತ್ 2 ಆ ಥರ ಅವ್ರು ಕೊಟ್ಟಿದ್ದಾರೆ ಇದು. ನೆಕ್ಸ್ಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಟ್ರ್ಯಾಕರ್ ಇದೆ. ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅದ್ರ ಡೇಟು, ಯಾವ ಅಕೌಂಟಲ್ಲಿದೆ, ಶೇರ್ಸು, ಅದ್ರ ಕಾಸ್ಟು, ವ್ಯಾಲ್ಯೂ ಎಲ್ಲನೂ ಇನ್ವೆಸ್ಟ್ಮೆಂಟ್ ಇದೆ. ಸೊ ನನಗೆ ಇವೆಲ್ಲನೂ ಅಷ್ಟು ಯೂಸ್ ಇಲ್ಲ. ನೆಕ್ಸ್ಟ್ ಇಯರ್ ಫೈನಾನ್ಷಿಯಲ್ ಓವರ್ವ್ಯೂ ಅಲ್ಲಿ ಅವ್ರದ್ದು ಫೈನಾನ್ಷಿಯಲ್ ಸ್ಟೇಟಸ್ ನೋಡ್ಕೊಳೋಕ್ಕೆ ಇದೊಂದು ಓವರ್ವ್ಯೂ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಡೌನ್ ದ ಮೆಮೊರಿ ಲೇನ್, ಅಂದರೆ ನಮಗೆ ಇಯರ್ ಒಳಗಡೆ ಏನಾದ್ರು ಮೆಮೊರೀಸ್ ಇರುತ್ತಲ್ಲ, ಏನಾದ್ರು ಸ್ಪೆಷಲ್ ಆಯಿತಲ್ಲ, ಆ ಫೋಟೋಸ್ನ ತೆಗ್ದು ಹಚ್ಕೊಂಡ್ರೆ ನಮಗೊಂದು ಮೆಮೊರಿ ಇರುತ್ತೆ. ಯಾವಾಗಾದ್ರು ನಾವು ಪ್ಲ್ಯಾನರ್ನ ಓಪನ್ ಮಾಡಿ ನೋಡಿದ್ರು. ನೆಕ್ಸ್ಟ್ ಇಲ್ಲಿ ಐ ಆಮ್ ಗ್ರೇಟ್ಫುಲ್ ಫಾರ್ ಅಂತ ಇದೆ,
ಅಂದರೆ ನಮಗೆ ಯಾವುದಕ್ಕೆ ಆ ಥರ ಅನಿಸಿದೆ ಗ್ರೇಟ್ಫುಲ್ ಅಂತ ಅದನ್ನು ನಾವು ಬರ್ಕೊಂಡು ಹೋಗ್ಬೋದು. ಅಂದರೆ ನಾಟ್ ಓನ್ಲಿ ಮನಿ, ನಾಟ್ ಓನ್ಲಿ ಗೋಲ್ಸ್, ಆ್ಯಸ್ ಅ ರಿಲೇಷನ್ ವೈಸ್ ಕೂಡ ನಾವು ಗೋಲ್ಸ್ ಇಟ್ಕೊಂಡು ಅದ್ರ ಮೇಲೆ ನಾವು ಹ್ಯಾಪಿಯಾಗಿ ಫೀಲ್ ಆಗೋದು. ನೆಕ್ಸ್ಟ್ ಇಯರ್ ಅಟ್ ಗ್ಲಾನ್ಸ್, ಟೋಟಲ್ ಇಯರ್ ಮೇಲೆ ಅಂದರೆ ಮೇನ್, ಈಗ ಫಾರ್ ಎಕ್ಸಾಂಪಲ್ ನಾನು ಜನವರಿಯಲ್ಲಿ 5,000 ಸಬ್ಸ್ಕ್ರೈಬರ್ಸ್ ಬೇಕಾ, ಆ ಥರ ಗೋಲ್ಸ್, ಮಂತ್ ಗೋಲ್ಸ್ ಏನಿರುತ್ತೆ ಮೇನ್ದು, ಇದು ಏನಾದ್ರು ನಿಮ್ಗೆ ಏನು ಮೇನ್ ಗೋಲ್ಸ್ ಇರುತ್ತೋ ಅದು ನಾವು ಬರ್ಕೊಳ್ಬೋದು. ಇಲ್ಲ ಯಾವುದಾದ್ರು ಮಂತಲ್ಲಿ ಕಂಪಲ್ಸರಿ ಮಾಡಬೇಕಾಗಿರೋಂಥ ಕೆಲಸ ಆ ಥರ ನಾವು ಮಾಡ್ಕೊಳೋ ಅಂಥದ್ದು. ಸೊ ಇಯರ್ ಅಟ್ ಗ್ಲಾನ್ಸ್. ಸೊ ನೆಕ್ಸ್ಟ್ ಇದು ಬ್ರೈನ್ ಡಂಪ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಕಲರಿಂಗ್ ಫಾರ್ ಅಡಲ್ಟ್ಸ್ ಅಂತ 4 ಆ್ಯನಿಮಲ್ಸ್ ಕೊಟ್ಟಿದ್ದಾರೆ. ಅಂದರೆ ನಾವು ಇಷ್ಟಿಷ್ಟು ಖಾಲಿ ಕಾಣಿಸ್ತಿದ್ದಾನೆ, ನಾವು ಇಷ್ಟಿಷ್ಟು ಖಾಲಿ ಜಾಗದಲ್ಲಿ ಕೂಡ ಕಲರಿಂಗ್ ಮಾಡ್ಕೊಳ್ಬೋದು. ಯಾವಾಗಾದ್ರೂ ನಮಗೆ ಮೂಡ್ ಔಟ್ ಆಯಿತು ಅವಾಗ ನಾವು ಮಾಡ್ಕೊಳ್ಬೋದು ಅನ್ನೋ ಥರ. ಆ್ಯಂಡ್ ಫೈನಲಿ ಅವರು ನಮಗೆ ಈ ಥರ 2 pages ಎಂಟಿ ಪೇಪರ್ಸ್ ಕೊಟ್ಟಿದ್ದಾರೆ, ನಾವೇನಾದ್ರು ಮಾಡ್ಕೊಳ್ಬೋದು ಅಂತ. ಸೊ ಈ ಪ್ಲ್ಯಾನರಲ್ಲಿ ಈ ಥರ ಇದೆ. ಇದು ಮೈಕ್ರಾ ಕಂಪ್ನಿದು ನಾನು ತೊಗೊಂಡಿರೋದು. ಈ ಅಮೌಂಟ್ಗೆ ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ. ಫ್ರೆಂಡ್ಸ್, ನೀವು ಸ್ಟಾರ್ಟಿಂಗ್ ಅವರು ಪ್ಲ್ಯಾನರ್ ಯೂಸ್ ಮಾಡೋಕ್ಕೆ ಅಂದರೆ ಅಷ್ಟು ಅಮೌಂಟ್ ನೀವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ವೇಸ್ಟು. ನೀವೊಂದು ನಾರ್ಮಲ್ ನೋಟ್ಬುಕ್ ತೊಗೊಂಡು ನೀವು ಫಸ್ಟ್ ಸ್ಟಾರ್ಟ್ ಮಾಡಿ, ಸ್ಲೋಗೆ ನಿಮ್ಗೆ ಅಭ್ಯಾಸ ಆಗುತ್ತೆ. ಆ್ಯಂಡ್ ನಾನು ಆ ಥರನೇ ಆಲ್ಮೋಸ್ಟ್ 4 years ಯೂಸ್ ಮಾಡಿರೋದು. ನಾನು ಆರಾಧ್ಯಗೆ ಪ್ರೆಗ್ನೆಂಟ್ ಇರುವಾಗ ಫಸ್ಟ್ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ನಾನು ಟ್ಯಾಬ್ಲೆಟ್ಸ್ ತೊಗೊಳೋದು ಮರ್ತೋಗ್ತಾ ಇದ್ದೆ. ಏನಾದ್ರು ಲೈಕ್ ಕರೆಕ್ಟ್ ಟೈಮ್ಗೆ ಫ್ರೂಟ್ಸ್ ತಿನ್ನೋದಾಗಲಿ ಆ ಥರದ್ದು ಮರ್ತೋಗ್ತಾ ಇದೆ, ಬಾದಾಮ್ ತಿನ್ನೋದಾಗಲಿ ಈ ಥರದ್ದು ಮರ್ತೋಗ್ತಾ ಇದೆ. ಸೊ ಅವೆಲ್ಲ ನೆನಪಿಡ್ಬೇಕಂತಲೇ ನಾನು ಬರೆದಿಟ್ಕೊತಾ ಇದ್ದೆ. ಸೊ ಆ ಥರ ನಂದು ಸ್ಲೋ ಆಗಿ ಅಟ್ ದ ಎಂಡ್ ಆಫ್ ನಾನು ಇಲ್ಲಿವರೆಗೂ ರೀಚ್ ಆಗಿದ್ದೀನಿ. ಅದೇ ಪ್ಲ್ಯಾನಿಂಗಲ್ಲಿ ನಾವು ಐ ಆಮ್ ಪ್ಲ್ಯಾನಿಂಗ್ ಎವ್ರಿಥಿಂಗ್. ಐ ಆಮ್ ಡೂಯಿಂಗ್ ಮೀಲ್ ಪ್ಲ್ಯಾನ್, ನಾನು ಮಂತ್ಲಿ ಪ್ಲ್ಯಾನ್ ಮಾಡ್ತೀನಿ, ಇಯರ್ ಪ್ಲ್ಯಾನ್ ಮಾಡ್ತೀನಿ, ಬಜೆಟ್ ಪ್ಲ್ಯಾನಿಂಗ್ ಕೂಡ ನಾನು ಮಾಡ್ಕೊತೀನಿ. ಸೊ ಇಲ್ಲಿವರೆಗೂ ಬಂದಿದ್ದೀನಿ. ಬಟ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ.